ನನ್ನ ಅಕ್ಕನ ಮಗಳು ತುಂಬ ಮಾತನಾಡುತ್ತಿದ್ದಳು. ಅವಳ ಬಾಯಿಯನ್ನು ಮುಚ್ಚಿದರೆ ನನ್ನ ಕೈಯನ್ನು ಕಚ್ಚಿದಳು. ನಂತರ ಅವಳ ತುಟಿಗಳಿಗೆ ನನ್ನ ತುಟಿಗಳಿಂದ ಗಟ್ಟಿಯಾಗಿ ಮುತ್ತನ್ನು ಕೊಟ್ಟೆ. ಅವಳು ನನ್ನನ್ನು ತಡೆಯಲು ಹೋದಳು, ಆದರೆ ಅವಳ ಮೇಲೆ ನಾನು ಬಿದ್ದೆ. ಸ್ವಲ್ಪ ಹೊತ್ತು ಇಬ್ಬರ ಕಣ್ಣುಗಳು, ತುಟಿಗಳು, ದೇಹಗಳು ಒಂದಾದವು. ಅವಳ ಜೊತೆ ಅದೇ ರೀತಿ ಇರಬೇಕು ಅಂತ ಅನಿಸುತ್ತಿತ್ತು. ಅವಳ ದೇಹದ ಬಿಸಿ ನನ್ನ ದೇಹಕ್ಕೆ ತಗುಲಿದಾಗ ಮೈಯಲ್ಲಿ ಒಂದು ರೀತಿಯ ರೋಮಾಂಚನವಾಯಿತು. ನನ್ನ ಕೈಯಲ್ಲಿ ನನ್ನನ್ನು ತಡೆದುಕೊಳ್ಳಲು ಸಾಧ್ಯವಾಗದೆ ಅವಳ ಬಟ್ಟೆಗಳನ್ನು ಕಿತ್ತು ಬಿಸಾಕಿದೆ. ಅವಳ ದೇಹದ ರಸವನ್ನು ಹೀರಿದೆ. ಮುಂದೆ ನನ್ನ ಹೆಸರು ಕೃಷ್ಣ. ಲೆಕ್ಚರ್ ಆಗಿ ಕೆಲಸ ಮಾಡುತ್ತಿದ್ದೇನೆ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ. ಕೈ ತುಂಬ ಸಂಬಳ ಬರುತ್ತದೆ. ಅಪ್ಪ ಅಮ್ಮ ಊರಿನಲ್ಲಿ ಇದ್ದಾರೆ. ಅವರಿಗೆ ನನ್ನ ಮದುವೆಯದೇ ಚಿಂತೆ. ಆದರೆ ನಾನು PhD ಮಾಡಿದ ನಂತರ ಮದುವೆ ಆಗುತ್ತೇನೆ ಅಂತ ಅವರಿಗೆ ಹೇಳುತ್ತಿದ್ದೇನೆ. ನನ್ನ ಮಾತಿಗೆ ಅವರು ಬೇಸರ ಮಾಡಿಕೊಳ್ಳುತ್ತಾರೆ. ಹಳ್ಳಿಯ ಜನ, ಅವರ ಮನಸ್ಥಿತಿ ಬೇರೆ ರೀತಿ ಇರುತ್ತದೆ. ಅವರಿಗೆ ನನ್ನ ಮಾತು ಅರ್ಥವಾಗುವುದಿಲ್ಲ. ಇತ್ತೀಚೆಗೆ ನಾನು ಆ ಕಡೆ ಹೋಗುವುದನ್ನೇ ತೀರಾ ಕಡಿಮೆ ಮಾಡಿದ್ದೇನೆ. ನನಗೆ ಒಬ್ಬಳು ಅಕ್ಕ ಇದ್ದಾಳೆ. ನನಗೂ ಅವಳಿಗೂ 15 ವರ್ಷ ಡಿಫ್ರೆನ್ಸ್. ನಾನು ಅನ್ಪ್ಲ್ಯಾನ್ಡ್ ಕಿಡ್. ಆದ್ದರಿಂದ ಅಕ್ಕ ನನಗೆ ಅಕ್ಕ ಅಲ್ಲ, ಎರಡನೇ ತಾಯಿ. ಅವಳೆಂದರೆ ನನಗೆ ತುಂಬ ಪ್ರೀತಿ. ನನ್ನ ಎಲ್ಲ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ಇತ್ತೀಚೆಗೆ ಒಂದು ಹೊಸ ಸಮಸ್ಯೆ ಶುರುವಾಗಿದೆ. ಅಕ್ಕನ ಮಗಳನ್ನು ನಾನು ಮದುವೆ ಆಗಬೇಕಂತೆ. ಮೊದಲು ಅಪ್ಪ ಅಮ್ಮ ಮಾತ್ರ ಹೇಳುತ್ತಿದ್ದರು. ನಾನು ಹೇಗೋ ಸಂಭಾಳಿಸುತ್ತಿದ್ದೆ. ಈಗ ನನ್ನ ಅಕ್ಕನೂ ಕೂಡ ಅದೇ ಮಾತನ್ನು ಪಟ್ಟು ಹಿಡಿದಿದ್ದಾಳೆ. ಅಕ್ಕ ತುಂಬ ಶ್ರೀಮಂತರ ಮನೆಯ ಸೊಸೆ. ಕೋಟಿಗಟ್ಟಲೆ ಆಸ್ತಿ ಇದೆ. ಒಬ್ಬಳೇ ಮಗಳು. ಒಬ್ಬ ಮಗ ಇದ್ದಾನೆ. ಅವಳಿಗೂ ಮಗ ಚಿಕ್ಕವನು. ನೀನು ನನ್ನ ಅಳಿಯನಾದರೆ ನನ್ನ ಮನೆಯ ಮಗನಾಗುತ್ತೀಯ. ಅರ್ಧ ಆಸ್ತಿ ನಿನಗೆ ಕೊಡುತ್ತೇನೆ. ಯಾವುದೇ ಕೆಲಸಕ್ಕೆ ಹೋಗಬೇಡ. ಆರಾಮವಾಗಿ ಮನೆಯಲ್ಲಿ ಇರು. ನಾನು ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಅಂತ ಪಟ್ಟು ಹಿಡಿದು ಹಳ್ಳಿಯಿಂದ ಸಿಟಿಗೆ ಬಂದು ಗೌರ್ಮೆಂಟ್ ಹಾಸ್ಟೆಲ್ನಲ್ಲಿ ಉಳಿದುಕೊಂಡು ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಹೋದಿದ್ದು. ನನ್ನ ವಿದ್ಯಾಭ್ಯಾಸದ ಸಂಪೂರ್ಣ ಖರ್ಚು ನನ್ನದೇ. ಅಪ್ಪ ಅಮ್ಮನಿಗೆ ಅವರ ತೋಟ, ಹೊಲ, ಗದ್ದೆ, ಹಸುಗಳು, ಎಮ್ಮೆಗಳು, ಅವರ ಆಸ್ತಿಯನ್ನು ನೋಡಿಕೊಂಡು ಹಳ್ಳಿಯಲ್ಲೇ ಇರಬೇಕಿತ್ತು. ಆದರೆ ನಾನು ಏನನ್ನಾದರೂ ಸಾಧಿಸಬೇಕಿತ್ತು. ಅವರ ರೀತಿ ಇರಲು ನನ್ನ ಕೈಯಲ್ಲಿ ಸಾಧ್ಯವಿಲ್ಲ. ಅದಕ್ಕೆ ಬಂದೆ. ನನ್ನ ಸಂಪೂರ್ಣ ಆಸೆ ನಾನು PhD ಮಾಡಬೇಕು. ಸಮಾಜದ 4 ಜನರಿಗೆ ಮಾದರಿಯಾಗಬೇಕು, ಸಹಾಯ ಆಗಬೇಕು ಅನ್ನುವುದು. ಅಕ್ಕನ ಮಗಳನ್ನು ಮದುವೆ ಆದರೆ ಹಳ್ಳಿಯಲ್ಲಿ ಇರಬೇಕು. ಒಂದು ಅಕ್ಕ ಭಾವ ಅವರ ಊರಿನಲ್ಲಿ ಅಥವಾ ನಮ್ಮ ಅಪ್ಪ ಅಮ್ಮನ ಊರಿನಲ್ಲಿ ಇದ್ದು ಅವರುಗಳ ಸೇವೆಯನ್ನು ಮಾಡಿಕೊಂಡು ಜೀವನ ಪರ್ಯಂತ ನನ್ನ ಕನಸುಗಳನ್ನು ಪಕ್ಕಕ್ಕೆ ಇಟ್ಟು ಬದುಕಬೇಕು. ಅದು ಸಾಧ್ಯವೇ ಇಲ್ಲ. ಬೇಕಾದರೆ ಅವರುಗಳನ್ನು ಪಕ್ಕಕ್ಕೆ ಇಡುತ್ತೇನೆ. ಆದರೆ ಇತ್ತೀಚೆಗೆ ಅಕ್ಕನನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತೇನೆ ಅಂತ ಅನಿಸುತ್ತದೆ. ನನಗೆ ಅಪ್ಪ ಅಮ್ಮನಿಗಿಂತ ಅವಳೆಂದರೆ ತುಂಬ ಪ್ರೀತಿ. ವರ್ಷಕ್ಕೆ ಒಂದೇ ಬಾರಿ ನಾನು ಹೋಗುವುದು. ಹೋದಾಗ ಮಗ ಬಂಧನ ಅಂತ ಅಪ್ಪ ಅಮ್ಮ ಪ್ರೀತಿಯಿಂದ ಮಾತನಾಡುವುದಿಲ್ಲ. ಬದಲಿಗೆ ಇನ್ನೂ ಮದುವೆ ಆಗಿಲ್ಲ, ಸೊಸೆಯನ್ನು ತಂದಿಲ್ಲ, ಈ ರೀತಿಯ ಮಾತುಗಳನ್ನು ಆಡುತ್ತಾರೆ. ಅಮ್ಮ ಅಂತೂ ಕಣ್ಣೀರು ಹಾಕುತ್ತಿರುತ್ತಾಳೆ. ಅವಳ ಮೊಮ್ಮಗಳನ್ನು ಸೊಸೆ ಮಾಡಿಕೊಳ್ಳಬೇಕು ಅಂದರೆ ಅಕ್ಕನ ಮಗಳನ್ನು ನನಗೆ ಮದುವೆ ಮಾಡಿಕೊಂಡರೆ ಮೊಮ್ಮಗಳು ಜೊತೆಯಲ್ಲಿ ಇರುತ್ತಾಳೆ. ಯಾರೋ ಬೇರೆಯವರ ಮಗಳು ಬಂದು ಇರುವ ಬದಲು ನನ್ನ ಮಗಳೇ ಬಂದು ಇರಲಿ. ನಾವು ಕಷ್ಟಪಟ್ಟಿರುವ ಆಸ್ತಿಯನ್ನು ತಿನ್ನಲಿ ಅನ್ನುವುದು ಅಮ್ಮನ ಮಾತು. ಅಮ್ಮನ ಮನಸ್ಥಿತಿಗೆ ಆ ಮಾತುಗಳು ಸರಿ. ಆದರೆ ನನಗೆ ಈ ಮದುವೆ ಇಷ್ಟ ಇಲ್ಲ. ನಾನು ಕಾಲೇಜಿನಲ್ಲಿ ಲೆಕ್ಚರರ್ ಆಗಿರುವುದರಿಂದ ತುಂಬ ಜನ ಹುಡುಗಿಯರು ನನಗೆ ಪ್ರಪೋಸ್ ಮಾಡುತ್ತಾರೆ. ಪ್ರತಿಯೊಬ್ಬರು ಹೇಳುವುದು ನಾನು ತುಂಬ ಗುಡ್ ಲುಕ್ಕಿಂಗ್ ಅಂತೆ. ಸ್ವಲ್ಪ ಕ್ಲೋಸ್ ಇರುವ ಹುಡುಗರು ಹೇಳುತ್ತಾರೆ, ಸರ್ ನೀವು ಬಂದರೆ ಹುಡುಗಿಯರು ನಮ್ಮನ್ನೇ ಮರೆತು ಬಿಡುತ್ತಾರೆ. ಅಷ್ಟೊಂದು ಚೆನ್ನಾಗಿದ್ದೀರಾ ಸರ್, ಗಾಡ್ ಗಿಫ್ಟ್ ನೀವು. ಚೆನ್ನಾಗಿ ಪಾಠ ಮಾಡುತ್ತೀರಾ, ನೋಡಲು ಸುಂದರವಾಗಿರುವ ಮನಸ್ಸು ಮತ್ತು ವ್ಯಕ್ತಿತ್ವ ನಿಮ್ಮದು ಅಂತ ಹೊರಗಿನ ಜನರು ಹೇಳಿದರೆ ಮನೆಯಲ್ಲಿ ನನ್ನ ಬಗ್ಗೆ ನೆಗೆಟಿವ್ ಹೇಳುವವರೇ ಜಾಸ್ತಿ. ಆದರೆ ಇಂದು ಬೆಳಗ್ಗೆ ಎಚ್ಚರವಾದಾಗ 9 ಗಂಟೆ ಆಗಿತ್ತು. ಭಾನುವಾರ ಆಗಿದ್ದರಿಂದ ಮಲಗಿದ್ದೆ. ಸ್ವಲ್ಪ ನಿಧಾನವಾಗಿ ಹೇಳೋಣ ಅಂತ. ರಾತ್ರಿ ಮಲಗಿದ್ದು ಕೂಡ ಲೇಟು. ನನ್ನ ಅಕ್ಕ ತುಂಬ ಸಲ ಫೋನ್ ಮಾಡಿದ್ದಾಳೆ. 7-8 ಮಿಸ್ ಕಾಲ್ ಇದೆ.
ಪುನಃ ಅವಳಿಗೆ ಫೋನ್ ಮಾಡಿದೆ. ಅಕ್ಕ ಹೇಳುತ್ತಾಳೆ, ಈಗ ಎದ್ದ? ಎಷ್ಟು ಸಲ ನಿನಗೆ ಕಾಲ್ ಮಾಡುತ್ತಿರುವುದು? ಮುಂದಿನ ವಾರ ನಿನಗೆ ರಜಾ ಇದೆ ಅಲ್ವಾ? ಕಾಲೇಜ್ ಎಕ್ಸಾಮ್ಸ್ ಆಯಿತು, ವೆಕೇಷನ್ ಕೊಡ್ತಾರೆ ಅಲ್ವೇ? ಒಂದಷ್ಟು ದಿನ ಆಗ ಇಲ್ಲೇ ಬಂದು ಬಿಡು. ನಮ್ಮ ಮಾವನವರಿಗೆ ತುಂಬ ವಯಸ್ಸಾಗಿದೆ. ಇತ್ತೀಚೆಗೆ ನಿನ್ನನ್ನು ನೋಡಬೇಕು ಅಂತ ಕೇಳುತ್ತಿರುತ್ತಾರೆ. ನಾನು ನಿನಗೆ ರಜೆ ಬರಲಿ ಅಂತ ಹೇಳುತ್ತಿದ್ದೆ. ಇನ್ನು ನೀನು ಬರುವ ದಿನಗಳನ್ನು ಮುಂದೂಡಲು ಸಾಧ್ಯವಿಲ್ಲ. ಅವರ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡುತ್ತಿದೆ. ವಯಸ್ಸಾದವರು ಯಾರನ್ನಾದರೂ ಪದೇ ಪದೇ ಕೇಳಿದರೆ, ನೋಡಬೇಕು ಅಂತ ಅನಿಸಿದರೆ ಅವರನ್ನು ನೋಡಿಬಿಡಬೇಕು. ಏಕೆಂದರೆ ನಾಳೆ ಅವರ ಪಾಲಿಗೆ ಇರುತ್ತದೆಯೋ ಇಲ್ಲವೋ ತಿಳಿದಿಲ್ಲ. ಆಯಿತು ಅಕ್ಕ, ಇಷ್ಟೊಂದು ಪೀಟಿಕೆ ಹಾಕಬೇಡ. ಇತ್ತೀಚೆಗೆ ನೀನು ಕನಸಿನಲ್ಲಿ ಜಾಸ್ತಿ ಬರುತ್ತೀಯ. ಅದಕ್ಕೆ ಬರುತ್ತೇನೆ, ನಿನ್ನನ್ನು ನೋಡಬೇಕು. ನಿನ್ನ ಜೊತೆ ನಿನ್ನ ಮಾವ, ಅತ್ತೆ, ನನ್ನ ಭಾವ, ನಿನ್ನ ಮುದ್ದಿನ ಮಗ ಎಲ್ಲರನ್ನೂ ನೋಡಬೇಕು. ಯಾಕೋ ನನ್ನ ಮಗಳು ಏನು ಮಾಡಿದ್ದಳು ನಿನಗೆ? ಅವಳನ್ನು ನೋಡಬೇಕು ಅಂತ ಅಂದುಕೊಂಡು ನಮ್ಮ ಹೆಸರುಗಳನ್ನು ಮಧ್ಯೆ ಹೇಗೆ ತರುತ್ತೀಯ? ನನಗೆ ಗೊತ್ತು, ನಿನಗೆ ಅವಳೆಂದರೆ ತುಂಬ ಇಷ್ಟ. ನನ್ನ ಮಗಳನ್ನು ನೋಡಿದರೆ ಎಲ್ಲರೂ ಇಷ್ಟಪಡುತ್ತಾರೆ. ನಿನಗೂ ಕೂಡ ಮನಸ್ಸಿನ ಒಳಗಡೆ ಪ್ರೀತಿ ಇರುತ್ತದೆ. ಮೇಲೆ ಮಾತ್ರ ಈ ರೀತಿ ನಿಷ್ಠೂರದ ಮಾತುಗಳನ್ನು ಆಡುತ್ತೀಯ ಅಂತ ಅಕ್ಕ ಹೇಳಿದಳು. ಅಕ್ಕ, ನೀನು ಇದೇ ರೀತಿ ಮಾತನಾಡಿದರೆ ನಾನು ನಿಮ್ಮ ಹಳ್ಳಿಗೆ ಬರುವುದಿಲ್ಲ ಅಂತ ಹೇಳಿದೆ. ಆಯಿತು ಮಾರಾಯ, ನಿನಗೆ ಹೇಗೆ ಇಷ್ಟ ಅದೇ ರೀತಿ ಇರು ಅಂತ ಹೇಳಿದರು. ಈ ವಾರ ಸ್ವಲ್ಪ ರೈಟಿಂಗ್ ವರ್ಕ್ ಇತ್ತು. ಮಕ್ಕಳ ಎಕ್ಸಾಮ್ಸ್ ಆಗಿತ್ತು. ಪೇಪರ್ ವ್ಯಾಲ್ಯೂಯೇಷನ್ ಮಾಡಿ ಆಯಿತು. ತುಂಬ ದಿನ ಆಗಿತ್ತು. ಅಪ್ಪ, ಅಮ್ಮ, ಅಕ್ಕ ಅವರ ಮಕ್ಕಳನ್ನು, ಭಾವನನ್ನು ನೋಡಬೇಕು. ಅವರಿಗೆ ಹೋಗಿ ಉಡುಗೊರೆಗಳನ್ನು ತಂದೆ. ನನ್ನ ಸಹೋದ್ಯೋಗಿ ಒಬ್ಬರು ನನಗೆ ಸಹಾಯ ಮಾಡಿದರು ಗಿಫ್ಟ್ಗಳನ್ನು ತೆಗೆದುಕೊಳ್ಳಲು. ನಮ್ಮ ಅಕ್ಕ ಅವಳ ಮಗಳಿಗೆ ಸೀರೆ ತೆಗೆದುಕೊಂಡರೆ, ಏಕೆಂದರೆ ಹೆಣ್ಣು ಮಕ್ಕಳಿಗೆ ಸೀರೆ ಎಂದರೆ ಇಷ್ಟ ಅಲ್ಲವೇ? ಗಂಡಸರಿಗೆಲ್ಲ ಬಟ್ಟೆ ತೆಗೆದುಕೊಂಡೆ. ವಿಧ ವಿಧವಾದ ಹಣ್ಣುಗಳು, ಬೇಕರಿ ತಿಂಡಿಗಳನ್ನು ತೆಗೆದುಕೊಂಡು ಹೋದೆ. ಕಾರಿನಲ್ಲಿ ಹೋಗಬೇಕಾದಾಗ ಅನಿಸಿತು, ಊರು ತುಂಬ ಇಂಪ್ರೂವ್ ಆಗಿದೆ. ಮೊದಲಿದ್ದ ಗುಡ್ಡಗಾಡುಗಳೆಲ್ಲ ಈಗ ಹೋಟೆಲ್ಗಳು, ಕಾಂಪ್ಲೆಕ್ಸ್ಗಳಾಗಿವೆ. ಊರಿನ ಹತ್ತಿರ ತುಂಬ ಅಂಗಡಿಗಳು, ಶಾಪಿಂಗ್ ಮಾಲ್ಗಳು ಇದೆ. ಅದನ್ನು ನೋಡಿ ನನಗೆ ಖುಷಿ ಆಯಿತು. ನಾನು ಮನೆಗೆ ಬಂದ ತಕ್ಷಣ ಅಕ್ಕ ಗೇಟ್ನಲ್ಲಿ ನಿಂತಿದ್ದಳು, ನನ್ನನ್ನು ಕಾಯುತ್ತಾ. ಅವಳ ಜೊತೆ ಅವಳ ಮಗನೂ ಕೂಡ ಇದ್ದ. ಮಾಮ ಬರುತ್ತಾರೆ ಅಂತ. ಅವರಿಗೆಲ್ಲ ನಾನೆಂದರೆ ಇಷ್ಟ. ನಾನೇ ತುಂಬ ದಿನ ಅವರನ್ನು ಕಾಯಿಸಿದೆ, ಹೋಗದೆ ಅಂತ ಅನಿಸಿತು. ನಾನು ಇಳಿದ ತಕ್ಷಣ ಕಾರಿನಿಂದ ನನ್ನ ಕೈಯಲ್ಲಿದ್ದ ಲಗೇಜ್ಗಳನ್ನು ಎಲ್ಲರೂ ತೆಗೆದುಕೊಂಡರು. ನನ್ನನ್ನು ಪ್ರೀತಿಯಿಂದ ಮನೆಯ ಒಳಗಡೆ ಕರೆದುಕೊಂಡು ಹೋದರು. ನನ್ನ ಗಿಫ್ಟ್ಗಳನ್ನು ನೋಡಿ ಎಲ್ಲರಿಗೂ ಖುಷಿಯಾಯಿತು. ನನಗೆ ರಾಜ ಭೋಜನಗಳನ್ನು ಮಾಡಿದ್ದರು. ಆ ಭೋಜನಗಳನ್ನು ನೋಡಿ ಭಯವಾಯಿತು. ಅಷ್ಟೊಂದು ತಿನ್ನಬೇಕು. ನನಗೆ ನಾನ್ ವೆಜ್ ಇಷ್ಟವಾಗಿದ್ದರಿಂದ ಅಕ್ಕ ಅದರಲ್ಲಿ ವಿಧ ವಿಧವಾದ ಅಡಿಗೆಗಳನ್ನು ಮಾಡಿದ್ದಳು. ಬೆಳಿಗ್ಗೆ 4 ಗಂಟೆಯಿಂದಲೂ ಅಡಿಗೆ ಮನೆಯಲ್ಲೇ ಇದ್ದಾಳಂತೆ. ನನ್ನ ತಮ್ಮ ಬರುತ್ತಾನೆ ಅಂತ ಆ ಊರಿನವರಿಗೆಲ್ಲ ಹೇಳಿದ್ದಾಳೆ. ಆಗಿದ್ದರಿಂದ ಎಲ್ಲರೂ ಕೂಡ ಜಂಬವಿಲ್ಲದೆ ನನ್ನ ಬಳಿ ಬಂದು ಮಾತನಾಡಿದರು. ಎಲ್ಲರೂ ನನ್ನನ್ನು ಅಕ್ಕನ ಅಳಿಯ ಮಗ ಅಂತ ಅಂದುಕೊಂಡಿದ್ದಾರೆ. ಅವರ ಮಗಳನ್ನು ನೋಡಲು ಬಂದಿದ್ದೇನೆ ಅಂತ ನನ್ನನ್ನು ಚುಡಾಯಿಸಿದರು. ನನಗೆ ಸ್ವಲ್ಪ ಮುಜುಗರವಾಯಿತು. ಆಗ ಅಕ್ಕನ ಮಗಳು ಇನ್ನೂ ಕಾಣಿಸಿಲ್ಲವಲ್ಲ ಅಂತ ಅಂದುಕೊಂಡೆ. ಅಕ್ಕನ ಪುಟ್ಟ ಮಗನನ್ನು ಕೇಳಿದಾಗ, ಅಕ್ಕ ಇಂಜಿನಿಯರ್, ಈಗ 2ನೇ ವರ್ಷ, ಚೆನ್ನಾಗಿ ಓದುತ್ತಾಳೆ, ಗೌರ್ಮೆಂಟ್ ಸೀಟ್ ಸಿಕ್ಕಿದೆ. ಆ ಮಾತನ್ನು ಕೇಳಿ ನಾನು ಸ್ಟನ್ನಾದೆ. ಚಿಕ್ಕಂದಿನಿಂದ ಅಕ್ಕ, ನನ್ನ ಮಗಳು ಚೆನ್ನಾಗಿ ಓದುವುದಿಲ್ಲ, ನಿನ್ನ ರೀತಿ ಓದಬೇಕು, ಅವಳು ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ನನಗೆ ತುಂಬ ಬೇಸರ ಮಾಡುತ್ತಾಳೆ ಅಂತ ಪ್ರತಿದಿನ ನನಗೆ ಫೋನ್ ಮಾಡಿ ಹೇಳುತ್ತಿದ್ದಳು. ನಾನು ಅವಳಿಗೆ ಬುದ್ಧಿವಾದ ಹೇಳುತ್ತಿದ್ದೆ. ದೊಡ್ಡವಳಾದಂತೆ ಅವಳ ಮಾತುಗಳು ಕಡಿಮೆಯಾಗಿದ್ದು, ನನ್ನ ಮಾತುಗಳು ಕಡಿಮೆ ಆಯಿತು. ನನ್ನ ಹೃದಯ ಅವಳಿಗಾಗಿ ಒಡೆದುಕೊಳ್ಳುತ್ತಿತ್ತು. ನಾನು ಯಾವಾಗ ಅವಳನ್ನು ನೋಡುತ್ತೇನೆ ಅಂತ ಏನೋ ಒಂದು ರೀತಿಯ ಚಡಪಡಿಕೆ. ಅವಳು ಚೆನ್ನಾಗಿ ಓದುತ್ತಿದ್ದಾಳೆ ಅಂತ ಅಂದ ಮೇಲೆ ಅವಳ ಮೇಲೆ ನನಗೆ ಸ್ವಲ್ಪ ಗೌರವ ಜಾಸ್ತಿ ಆಯಿತು. ಅವಳು ಸ್ಕೂಟಿಯಲ್ಲಿ ಬಂದಳು. ಪ್ರತಿದಿನ ಕಾಲೇಜಿಗೆ ಸ್ಕೂಟಿಯಲ್ಲಿ ಹೋಗುತ್ತಾಳಂತೆ. ಅವಳಿಗೆ ಸ್ಕೂಟಿ ಓಡಿಸಲು ಬರುತ್ತದೆಯಾ ಅಂದರೆ ಅವಳು ಬೇಕಾದರೆ ಬುಲೆಟ್ ಕೂಡ ಓಡಿಸುತ್ತಾಳೆ ಅಂತ ಅಕ್ಕ ನಗುತ್ತಾ ಹೇಳಿದಳು. ಎಷ್ಟು ಸುಂದರವಾಗಿದ್ದಾಳೆ ಅಂದರೆ ಅವಳನ್ನು ನೋಡಿ ನಾನು ಸಂಪೂರ್ಣವಾಗಿ
ಫ್ಲ್ಯಾಟ್ ಆದೆ. ತುಂಬ ಬೆಳ್ಳಗೆ ಇದ್ದಾಳೆ, ಉದ್ದಗೆ ಇದ್ದಾಳೆ, ಸಣ್ಣಗೆ ಇದ್ದಾಳೆ. ಕಣ್ಣುಗಳು ತುಂಬ ಕಾಂತಿಯಿಂದ ಹೊಳೆಯುತ್ತವೆ. ಕೂದಲುಗಳನ್ನು ಟೈಟ್ ಆಗಿ ಕಟ್ಟಿದ್ದಾಳೆ. ಭುಜದ ಮೇಲೆ ಇಳಿಬಿಟ್ಟಿದ್ದಾಳೆ. ಏರ್ ಸ್ಟ್ರೈಟನಿಂಗ್ ಮಾಡಿಸಿಕೊಂಡಿದ್ದಾಳೆ. ಮುಖ ತುಂಬ ಕ್ಲೀನ್ ಆಗಿದೆ. ಒಂದೇ ಒಂದು ಪಿಂಪಲ್ ಕೂಡ ಇಲ್ಲ. ಹಳ್ಳಿಯಲ್ಲಿದ್ದರೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡುತ್ತಿದ್ದಾಳೆ. ನನ್ನ ಮೇಲೆ ಅಷ್ಟು ಇಂಟ್ರೆಸ್ಟ್ ತೋರಿಸಿಲ್ಲ. ಕ್ಯಾಶುಯಲ್ ಆಗಿ ಮಾತನಾಡಿದಳು. ನಾನು ಮೇಲೆ ಬಿದ್ದು ಮಾತನಾಡಿಸಿದರೂ ಕೂಡ ಅವಳು ಸರಿಯಾಗಿ ಮಾತನಾಡಲಿಲ್ಲ. ನನ್ನ ಅಕ್ಕ ನಗುತ್ತಿದ್ದಳು. ನಿನ್ನ ಮಾಮ ಬಂದಿದ್ದಾರೆ ಅಂತ ಅವಳನ್ನು ಕರೆದುಕೊಂಡು ಬಂದಳು. ಅವಳು ನಗುತ್ತಾ ಮಾತನಾಡಿದಳು ಅಷ್ಟೇ. ಅಷ್ಟೊಂದು ಬಾಂಧವ್ಯ ಇಲ್ಲ. ದೊಡ್ಡವಳಾಗಿದ್ದಾಳೆ ಏನೋ, ಮುಜುಗರವೇನೋ ಅಂತ ಅಂದುಕೊಂಡೆ. ಒಂದೆರಡು ದಿನ ಅವಳಿಗಾಗಿ ನಾನು ಕಾತುರದಿಂದ ಕಾಯುತ್ತಿದ್ದೆ. ಅವಳು ಕಾಲೇಜಿಗೆ ಹೋಗುವುದನ್ನು ಬರುವುದನ್ನು ನೋಡುತ್ತಿದ್ದೆ. ಕಾಲೇಜಿಗೆ ಹೋಗಿ ವಿಚಾರಿಸಿದಾಗ ತಿಳಿಯಿತು ಅವಳು ಟಾಪರ್ ಅಂತ. ತುಂಬ ಒಳ್ಳೆಯ ಹುಡುಗಿ ಅಂತ ಅವಳ ಬಗ್ಗೆ ಹೇಳಿದರು. ನನ್ನ ಹೃದಯದಲ್ಲಿ ಅವಳ ಬಗ್ಗೆ ಒಂದು ಹೊಸ ಭಾವನೆಗಳು ಮೂಡುತ್ತಿವೆ. ಅಪ್ಪ ಅಮ್ಮನನ್ನು ಕರೆದುಕೊಂಡು ಬರುತ್ತೇವೆ, ಹಾಗೆ ಮನೆ ದೇವರಿಗೆ ಹೋಗೋಣ ಅಂತ ಅಕ್ಕ ಹೇಳಿದಳು. ಆದರೆ ನನ್ನ ಆರೋಗ್ಯ ಸರಿ ಇರಲಿಲ್ಲ. ಸರಿ, ದೇವಸ್ಥಾನಕ್ಕೆ ಹೋಗಿ ಅಪ್ಪ ಅಮ್ಮನನ್ನು ಕರೆದುಕೊಂಡು ಬರುತ್ತೇನೆ. ಅವರನ್ನು ನೀನು ನೋಡುವೆಯಂತೆ. ಇಂದು ಆಫ್ ಡೇ, ನನ್ನ ಮಗಳು ಬೇಗ ಬಂದು ಬಿಡುತ್ತಾಳೆ. ಮನೆ ಕಡೆ ಹುಷಾರು ಅಂತ ಹೇಳಿ ಅಕ್ಕ ಹೋದಳು. ನನ್ನ ಎದೆ ಇನ್ನೂ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು. ಇಂದು ನಾವಿಬ್ಬರೇ ಮನೆಯಲ್ಲಿ. ಸ್ವಲ್ಪ ಅವಳ ಜೊತೆ ಫ್ರೀಯಾಗಿ ಮಾತನಾಡಬೇಕು. ನನ್ನನ್ನು ಮದುವೆಯಾಗಲು ಒಪ್ಪಿದರೆ ಅವಳನ್ನು ಆರಾಮವಾಗಿ ಮದುವೆಯಾಗಬಹುದು. ನನಗೂ ಕೂಡ ಅವಳಿಗೂ ವಯಸ್ಸಿನಲ್ಲಿ ಅಷ್ಟೊಂದು ಏನೂ ಡಿಫ್ರೆನ್ಸ್ ಇಲ್ಲ. ನಾನು ಅಕ್ಕನಿಗಿಂತ ತುಂಬ ಲೇಟು, ಆದ್ದರಿಂದ ಒಂದು 6 ವರ್ಷ ಗ್ಯಾಪ್ ಇರುತ್ತದೆ. ಇಂದು ಬಂದವಳೆ ನನ್ನನ್ನು ನೋಡಿ ಕೋಪಗೊಂಡು ರೂಮಿಗೆ ಹೊರಟು ಹೋದಳು. ಎಷ್ಟೊತ್ತಾದರೂ ಬರಲಿಲ್ಲ. ತುಂಬ ಹೊತ್ತಾದ ಮೇಲೆ ಹೊರಗೆ ಬಂದಳು. ತುಂಬ ಹೊಸ ರೀತಿ ಇದ್ದ ನೈಟ್ ಡ್ರೆಸ್ ಹಾಕಿದ್ದಳು. ಅದು ತುಂಬ ಟ್ರಾನ್ಸ್ಪರೆಂಟ್ ಆಗಿತ್ತು. ಕೂದಲನ್ನು ಸಂಪೂರ್ಣವಾಗಿ ಕೆಳಗೆ ಬಿಟ್ಟಿದ್ದಳು. ಹಣೆಗೆ ಏನೂ ಇಟ್ಟಿರಲಿಲ್ಲ. ತುಟಿಗೆ ಲಿಪ್ಸ್ಟಿಕ್ ಹಾಕಿದ್ದಳು. ಈಗ ತಾನೇ ಹರಳಿದ ಹೂವಿನ ರೀತಿ ಕಾಣುತ್ತಿದ್ದಳು. ನನಗೆ ಮುಜುಗರ ಆದರೂ ಕೂಡ ಮೇಲೆ ಬಿದ್ದು ಮಾತನಾಡಿಸುತ್ತಿದ್ದೆ. ಕೊನೆಗೆ ಕೇಳಿದೆ, ನನ್ನ ಮೇಲೆ ಇಷ್ಟು ಕೋಪ ಯಾಕೆ? ಎಲ್ಲರ ಜೊತೆ ಖುಷಿಯಾಗಿ ಇರುತ್ತೀಯಾ ಅಂತ. ನೀವು ನನ್ನನ್ನು ಯಾವಾಗಲೂ ನೆಗ್ಲೆಕ್ಟ್ ಮಾಡಿದ್ದೀರಾ. ನಾನು ಚೆನ್ನಾಗಿಲ್ಲ, ಸರಿಯಾಗಿ ಓದುವುದಿಲ್ಲ ಅಂತ. ಅದಕ್ಕೆ ನಾನು ಈಗ ನೋಡಿ ಎಷ್ಟು ಸುಂದರವಾಗಿದ್ದೇನೆ, ಎಷ್ಟು ಚೆನ್ನಾಗಿದ್ದೇನೆ. ನಿಮ್ಮ ಮೇಲೆ ಚಾಲೆಂಜ್. ನನಗೆ ಕೊನೆಗೆ ಇನ್ನೊಂದು ಚಾಲೆಂಜ್ ಇದೆ. ನೀವು ಎಷ್ಟು ಸಂಬಳ ತೆಗೆದುಕೊಳ್ಳುತ್ತೀರಾ ಅದಕ್ಕಿಂತ 3 ಪಟ್ಟು ಸಂಬಳ ತೆಗೆದುಕೊಳ್ಳುವ ಕೆಲಸಕ್ಕೆ ಸೇರುತ್ತೇನೆ. ಅಮ್ಮ, ಅಜ್ಜಿ, ತಾತ ಯಾವಾಗಲೂ ಬೇಸರ ಮಾಡಿಕೊಳ್ಳುತ್ತಿದ್ದರು. ನನ್ನ ತಮ್ಮ, ನನ್ನ ಮಗ ನಿನ್ನನ್ನು ಒಪ್ಪುವುದಿಲ್ಲ ಮಗಳೇ, ನಿನ್ನನ್ನು ಸೊಸೆ ಮಾಡಿಕೊಳ್ಳೋಣ ಅಂದರೆ ಅಂತ. ನನಗೆ ಆಗ ಮನಸ್ಸು ನೋವಿನಿಂದ ಕೂಗುತ್ತಿತ್ತು. ಚಿಕ್ಕಂದಿನಿಂದ ನಾನು ನಿಮ್ಮನ್ನೇ ಮದುವೆ ಆಗಬೇಕು ಅಂತ ಇಷ್ಟಪಟ್ಟಿದ್ದೆ. ಪ್ರತಿಯೊಬ್ಬರೂ ನನ್ನ ಮನಸ್ಸಿನಲ್ಲಿ ಅದೇ ಆಸೆಯ ಮೊಳಕೆಯನ್ನು ಬಿತ್ತಿದ್ದರು. ಆದರೆ ನೀವು ತುಂಬ ನೆಗ್ಲೆಕ್ಟ್ ಮಾಡಿದ್ದೀರಿ. ನಿಮಗೂ ನನಗೂ ಸರಿ ಹೊಂದುವುದಿಲ್ಲ ಬಿಡಿ. ನೀವು ಹೇಳಿದ್ದೇ ಸರಿ ಅಂತ ರೂಮಿಗೆ ಹೋಗುತ್ತಿದ್ದಳು. ರೂಮಿನ ಒಳಗೆ ಹೋಗಬೇಕು ಅಷ್ಟರಲ್ಲಿ, ಮಾಮ, ನನಗೆ ಇನ್ನೊಂದು ವಿಷಯ ಹೇಳಬೇಕಿತ್ತು. ನಿಮಗಿಂತ ಸುಂದರವಾಗಿರುವ, ನಿಮಗಿಂತ ಒಳ್ಳೆಯ ಹುಡುಗನನ್ನು ನೋಡಿ ನಾನು ಮದುವೆ ಆಗಬೇಕು ಅಂತ ಹೇಳಿದಳು. ನಾನು ಸಡನ್ನಾಗಿ ಹೋಗಿ ಅವಳ ಬಾಯನ್ನು ಮುಚ್ಚಿದೆ. ಅವಳು ಕೋಪದಿಂದ ನನ್ನ ಕೈಯನ್ನು ಕಚ್ಚಿದಳು. ನೀವು ಅದನ್ನು ನೋಡಿ ಹೊಟ್ಟೆ ಉರಿ ಪಡಬೇಕು. ಆ ಹುಡುಗ ನನಗೆ ನಿಮ್ಮ ಎದುರಿಗೆ ಮುತ್ತು ಕೊಡುತ್ತಾನೆ ಅಂತ ಹೇಳಿದಾಗ ಕೋಪ ಬಂದು ನನ್ನ 2 ಕೈಗಳನ್ನು ಅವಳ ಕೆನ್ನೆಗಳ ಬಳಿ ಇಟ್ಟುಕೊಂಡು ಅವಳ ತುಟಿಗಳಿಗೆ ಗಟ್ಟಿಯಾಗಿ ಚುಂಬಿಸಿದೆ. ಅವಳು ನನ್ನನ್ನು ತಳ್ಳಲು ಪ್ರಯತ್ನಿಸಿದಳು. ಅದರ ಪರಿಣಾಮ ನಾನು ಅವಳ ಮೇಲೆ ಬಿದ್ದೆ. ಅವಳ ತುಟಿಗಳು ನನ್ನ ತುಟಿಗಳು, ಅವಳ ಎದೆಗಳು ನನ್ನ ಎದೆಗಳು, ಅವಳ ಕಣ್ಣುಗಳು ನನ್ನ ಕಣ್ಣುಗಳು ಸಂಪೂರ್ಣವಾಗಿ ಬೆರೆತವು. ಅವಳ ದೇಹದ ಬಿಸಿ ನನ್ನ ದೇಹಕ್ಕೆ ನಾಟುತ್ತಿತ್ತು. ಅವಳ ಎದೆ ಬಡಿತ ನನಗೆ ಜೋರಾಗಿ ಕೇಳುತ್ತಿತ್ತು. ಮೈ ಕೈ ರೋಮಾಂಚನವಾಗುತ್ತಿತ್ತು. ಮನಸ್ಸಿನಲ್ಲಿ ಹೊಸ ಆಸೆಗಳು ಉಂಟಾಯಿತು. ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಳ್ಳಲು ಸಾಧ್ಯವಾಗದೆ ಅವಳ ಬಟ್ಟೆಗಳನ್ನು ಕಿತ್ತು ಬಿಸಾಕಿದೆ. ಅವಳ ದೇಹದ ಎಲ್ಲ ಕಡೆ ಮುತ್ತನ್ನು ಕೊಟ್ಟೆ. ಮೊದಲು ಅವಳು ದೂರ ತಳ್ಳಿದ್ದರೂ ಕೂಡ ಅವಳು ಕೂಡ ನನಗೆ ಸಹಕರಿಸಿದಳು. ಅವಳು ನನ್ನ ಬಟ್ಟೆಗಳನ್ನು ತೆಗೆದಳು. ಉದ್ವೇಗದಲ್ಲಿ ತುಂಬಿದ ಯೌವನ ಇಬ್ಬರಿಗೂ ಇದ್ದಿದ್ದರಿಂದ ಅದರಲ್ಲಿ ತೇಲಾಡಿದೆವು. ಇದೇ ಮೊದಲ ಬಾರಿ ಒಂದು ಹೆಣ್ಣಿನ ಜೊತೆ ಇಷ್ಟು ಬೆರೆತಿದ್ದು, ಇಷ್ಟು ಸುಖವನ್ನು ತೆಗೆದುಕೊಂಡಿದ್ದು. ನಂತರ ಇಬ್ಬರು ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದ್ದೆವು.
ಅವಳಿಗೆ ಎಚ್ಚರವಾದಾಗ ನನಗೆ ಸ್ವಲ್ಪ ಭಯವಾಗಿತ್ತು. ಅವಳು ಏನು ಹೇಳುತ್ತಾಳೆ ಅಂತ. ಆಗ ಅವಳು ನನ್ನನ್ನು ಇನ್ನೂ ಗಟ್ಟಿಯಾಗಿ ತಬ್ಬಿಕೊಂಡಳು. ನಿನಗೆ ಬೇಸರವಿಲ್ಲವಾ ಅಂತ ಕೇಳಿದ್ದಕ್ಕೆ, ಬೇಸರವೇಕೆ? ಮುಂದಿನ ವಾರ ನಾವಿಬ್ಬರು ಮದುವೆ ಆಗುತ್ತೇವೆ ಅಲ್ಲವೇ ಅಂದಳು. ಈಗ ಅಪ್ಪ ಅಮ್ಮ ಹೋಗಿರುವುದು ನಮ್ಮಿಬ್ಬರ ಮದುವೆಯ ಲಗ್ನ ಪತ್ರಿಕೆಯನ್ನು ಮನದೇವರಿಗೆ ಕೊಡಲು ಮೊದಲ ಕಾರ್ಡನ್ನು. ನೀವು ನನ್ನನ್ನು ಯಾವಾಗಲೂ ತಾತ್ಸಾರ ಮಾಡುತ್ತಿದ್ದೀರಿ. ಆಗ ನನಗೆ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತಿತ್ತು. ಅದಕ್ಕೆ ನಾನು ಅದನ್ನೇ ನಿಮ್ಮ ಮೇಲೆ ಪ್ರಯೋಗ ಮಾಡಿದೆ. ನಾನು ನಿಮ್ಮನ್ನು ತಾತ್ಸಾರ ಮಾಡಿದೆ, ಬೇರೆ ಹುಡುಗನ ಬಗ್ಗೆ ಹೇಳಿದೆ. ಆಗ ನಿಮಗೆ ನನ್ನ ಮೇಲೆ ಪ್ರೀತಿ ಹೆಚ್ಚಾಯಿತು ಅಲ್ಲವೇ ಅಂತ ನನ್ನ ತುಟಿಗಳಿಗೆ ಮುತ್ತನ್ನು ಕೊಡಲು ಪುನಃ ನಾವಿಬ್ಬರು ಆ ಸುಖದಲ್ಲಿ ತೇಲಾಡಿದೆವು. ಮದುವೆಗೆ ಎಲ್ಲ ಶಾಪಿಂಗನ್ನು ಮಾಡಿದ್ದಾರೆ. ಇನ್ನು ನನ್ನ ಬಟ್ಟೆಯನ್ನು ಒಂದು ತೆಗೆದುಕೊಳ್ಳಬೇಕು. ಮನೆಯಲ್ಲಿ ಮದುವೆಯ ವಾತಾವರಣ ಸಡಗರದಿಂದ ತುಂಬಿದೆ. ಅಕ್ಕ, ಅಪ್ಪ, ಅಮ್ಮ ಎಲ್ಲರಿಗೂ ಖುಷಿ. ಒಂದೇ ವಾರದಲ್ಲಿ ನನ್ನ ಮದುವೆಯನ್ನು ತುಂಬ ಅದ್ಧೂರಿಯಾಗಿ ಮಾಡಿದ್ದರು. ನಾನು ತುಂಬ ಅದೃಷ್ಟವಂತ ಅಂತ ಅಂದುಕೊಂಡೆ. ಇಷ್ಟು ಸುಂದರವಾದ ಹೆಂಡತಿ ಸಿಕ್ಕಿದ್ದಾಳೆ ಅಂತ. ಈ ಊರಿನಲ್ಲಿ ದೊಡ್ಡ ದೊಡ್ಡ ಕಾಲೇಜುಗಳು ನಿರ್ಮಾಣವಾಗಿವೆ. ಅಲ್ಲಿಗೆ ಅಪ್ಲೈ ಮಾಡಿದೆ. ನನ್ನ ಪ್ರೊಫೈಲ್ ಚೆನ್ನಾಗಿ ಇದ್ದಿದ್ದರಿಂದ ಕೆಲಸ ಬೇಗ ಸಿಕ್ಕಿತು. ಬೆಂಗಳೂರಿನಲ್ಲಿ ಮಾಡುತ್ತಿದ್ದ ಕೆಲಸಕ್ಕೆ ರಿಸೈನ್ ಮಾಡಿದೆ. ನನ್ನ ಹೆಂಡತಿಯದು ಕೂಡ ಇಂಜಿನಿಯರಿಂಗ್ ಕಂಪ್ಲೀಟ್ ಆಯಿತು. ಈಗ ಅವಳು ಹೇಳುತ್ತಿದ್ದಾಳೆ, ನೀವು PhD ಮಾಡಿ ಮನೆ ಕಡೆ ನಾನು ಗಮನ ಹರಿಸುತ್ತೇನೆ ಅಂತ. ಇಷ್ಟು ಸುಂದರವಾದ ಬುದ್ಧಿವಂತ ಹೆಂಡತಿಯನ್ನು ಪಡೆದಿದ್ದು ನನ್ನ ಅದೃಷ್ಟ ಅಂತ ಪ್ರತಿದಿನವೂ ಅಂದುಕೊಳ್ಳುತ್ತೇನೆ. ಅವಳನ್ನು ಬಿಟ್ಟು ಒಂದು ಕ್ಷಣವೂ ಕೂಡ ಇರಲು ಸಾಧ್ಯವಿಲ್ಲ. ಕೆಲಸಕ್ಕೆ ಹೋದರೂ ದಿನಕ್ಕೆ 10 ಸಲ ಫೋನ್ ಮಾಡಿ ಇಬ್ಬರು ಕಷ್ಟ ಸುಖವನ್ನು ವಿಚಾರಿಸಿಕೊಳ್ಳುತ್ತೇವೆ. ಅಕ್ಕನ ಮಗಳನ್ನು ಮದುವೆಯಾಗಿ ಜೀವನ ಸ್ವರ್ಗವಾಗಿದೆ. ಅಪ್ಪ, ಅಮ್ಮ, ಅಕ್ಕ ಎಲ್ಲರೂ ನೆಮ್ಮದಿಯಿಂದ ಇದ್ದಾರೆ. ಅಕ್ಕನಿಗೆ ನಾನು ಈಗ ಹಿರಿಯ ಮಗ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.